ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ನಾನೊಂದು ಸೆಮಿ ಬ್ರೈಡಲ್ ಕುಚ್ಚು ತೋರಿಸ್ತಾ ಇದ್ದೀನಿ. ಡಿಸೈನು ಇದಕ್ಕೆ 6 ಎಳೆ ರೆಡಿ ಮಾಡ್ಕೊಂಡ್ರು. 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ನಮ್ಮಮ್ಮ ಮನೇಲಿ ಮಾಡಿದ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಿಮ್ಮ ಕಡೆಯಿಂದ. ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ನಿಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸ್ಟಾರ್ಟ್ ಮಾಡೋಣ. 6 ಎಳೆ ರೆಡಿ ಮಾಡ್ಕೊಂಡಿರೋದು. ಫಸ್ಟು ಈ ಕಲರ್ ತೊಗೊಂಡಿದ್ದೀನಿ ಬೇಸ್ಗೆ. ಮತ್ತು ಈ ಕಲರ್ ಗೋಲ್ಡ್ ಕಲರ್ ಅದು ತೊಗೋಬೋದು, ಸೀರೆ ಮ್ಯಾಚಿಂಗು. ಈ ಥರ ಫ್ಲವರ್ ಬೀಡ್ ಮತ್ತು ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಈ ಥರ ಸ್ಮಾಲ್ ಬೀಡು ಇದೇ ಕಲರಲ್ಲಿ ಸೇಮ್. ಬನ್ನಿ ಸ್ಟಾರ್ಟ್ ಮಾಡೋಣ. ಕ್ರೋಶಾ ನೀಡಲ್ ಮಾಮೂಲಿ 11 ನಂಬರ್ ತೊಗೊಂಡಿದ್ದೀನಿ. ಮೊದಲು ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ತಾಯಿದ್ದೀನಿ. ಟೋಟಲ್ 3 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಮತ್ತು ನೀಡಲ್ ತೆಗೆದುಬಿಟ್ಟು ಈ ಫ್ಲವರ್ ಬೀಡನ್ನ ಆ್ಯಡ್ ಮಾಡೋಣ. ಫ್ಲವರ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಮಾಡಬೇಕು, ಎಲ್ಲಿ ಬರುತ್ತೆ ನೋಡಿ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೂ 1 ಟೈಮ್ ಲಾಕ್ ಮಾಡಬೇಕು. ಈ ಡಿಸೈನಲ್ಲಿ ಲಾಕು 2 ಟೈಮ್ಸ್ ಮಾಡಬೇಕು, 2 ಸತಿ ಲಾಕ್ ಮಾಡಬೇಕು. ಮತ್ತು 6 ಚೈನ್ ಹಾಕ್ಕೊಳ್ಳೋಣ. 2 3 4 5 6 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ, ಆದರೆ ಅಲ್ಲಿಗೆ ಲಾಕ್ ಮಾಡಬಾರ್ದು, ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು. 6 ಚೈನ್ ಕರೆಕ್ಟಾಗಿ ಲಾಕ್ ಮಾಡಬಾರ್ದು, ಸ್ವಲ್ಪ ಒಳಗಡೆ ಲಾಕ್ ಮಾಡಿ ಬಟ್ಟೆಗೆ. ಮತ್ತು ಪಕ್ಕದಲ್ಲಿ ಇನ್ನೂ 1 ಟೈಮ್ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಆದಮೇಲೆ ನೀಡಲ್ಲಿ ತೆಗ್ದು ಈ ಥರ ಫ್ಲವರ್ ಬೀಡ್ ಒಂದು ಆ್ಯಡ್ ಮಾಡ್ಕೊಳ್ಳೋಣ. ಫ್ಲವರ್ ಬೀಡ್ ಆ್ಯಡ್ ಆದಮೇಲೆ ಬೀಡ್ ಲಾಕ್ ಮಾಡಿ ಮತ್ತು ಎಲ್ಲಿ ಬರುತ್ತೆ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲೇ ಇನ್ನೂ 1 ಟೈಮ್ ಲಾಕ್. ಮತ್ತು 6 ಚೈನ್ 1 2 3 4 5 6 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಆದರೆ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೂ 1 ಸತಿ ಲಾಕ್. ಇವಾಗ ಫ್ಲವರ್ ಬೀಡ್ ಆ್ಯಡ್ ಮಾಡಬೇಕು. ಫ್ಲವರ್ ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು, ಇಲ್ಲಿ ಬರುತ್ತೆ ನೋಡಿ. ಮತ್ತು ಪಕ್ಕದಲ್ಲಿ ಇನ್ನೂ 1 ಸತಿ ಲಾಕ್. ಇದು ಬೇಸ್ ಲೈನ್. ಈಗ 6 ಚೈನ್ ಹಾಕಿ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು. ಮತ್ತು 2 ಸತಿ ಲಾಕ್ ಮಾಡಿ ಇದು ಬೇಸ್ ಲೈನ್. ಇದೇ ಥರ ಕಂಟಿನ್ಯೂ ಮಾಡೋಣ. ಲಾಸ್ಟಲ್ಲಿ ನೋಡಿ ಎಂಡಲ್ಲಿ ಬೀಡ್ ಆ್ಯಡ್ ಮಾಡಿ ಮತ್ತು ಬೀಡ್ ಲಾಕ್ ಮಾಡಿ ಅದ್ರ ಪಕ್ಕ 2 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡಿ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರ ಕಟ್ ಮಾಡಿಕೊಂಡು ದಾರ ತಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈಗ ಸೆಕೆಂಡ್ ಸ್ಟೆಪ್ ನೋಡೋಣ. ಇಲ್ಲಿ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ದಾರ ತಗೊಂಡು. ಬಟ್ಟೆಗೆ ಲಾಕ್ ಆದಮೇಲೆ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ವ ಅಲ್ಲಿ 1 ಟೈಮ್ ಲಾಕ್ ಮಾಡೋಣ. ಇದ್ರ ಮಿಡಲಲ್ಲಿ ಲಾಕ್ ಮಾಡಿದ್ಮೇಲೆ 2 ಟೈಮ್ಸ್ ಲಾಕ್ ಆದಮೇಲೆ ಇಲ್ಲಿ ಫಸ್ಟು 3 ಟೈಮ್ಸ್ ಇಲ್ಲಿ ಸ್ಟಾರ್ಟಿಂಗ್ 3 ಟೈಮ್ಸ್ ಲಾಕ್ ಮಾಡಿದ್ದೀವಿ. ನಾನು ಬಟ್ಟೆಗೆ ಲಾಕ್ ಹಾಕ್ಕೊಂಡ್ಮೇಲೆ ಫಸ್ಟು 2 ಟೈಮ್ 2 ಲಾಕ್ ಇರ್ತಾವಲ್ಲ ಅದ್ರ ಮಿಡಲಲ್ಲಿ 1 ಸತಿ ಮತ್ತು ಲಾಸ್ಟ್ 2 ಅದ್ರ ಮಿಡಲಲ್ಲಿ 1 ಸತಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 3 ಚೈನ್ಸ್ ಹಾಕ್ಕೊಳ್ಳೋಣ.
3 ಚೈನ್ ಹಾಕ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಇದ್ರ ಮಿಡಲಲ್ಲಿ ಹೋಗ್ಬಿಟ್ಟು ಆ 2 ಟೈಮ್ ಲಾಕ್ ಮಾಡಿರೋ ಮಿಡಲಲ್ಲಿ ಹೋಗಿ ಲಾಕ್ ಮಾಡಬೇಕು. ಮತ್ತು ಈಗ 6 ಚೈನಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 12 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. 12 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು ಈಗ ನೀಡಲ್ ಮೇಲೆ 3 ಥ್ರೆಡ್ ಇರ್ತವೆ, 3ರಿಂದ ಒಟ್ಟಿಗೆ ಆಚೆ ಬರೋದು, ಇದು ಹಾಫ್ ಡಬಲ್ ಕ್ರೋಶ. ಈ ಗ್ಯಾಪಲ್ಲಿ 12 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹನ್ನೆರಡು ಹಾಫ್ ಡಬಲ್ ಕ್ರೋಶ ಮಾಡಿದ್ಮೇಲೆ ಹನ್ನೆರಡು ಹಾಫ್ ಡಬಲ್ ಕ್ರೋಶ ಆಗಿದೆ ಇದರಲ್ಲಿ. ಇವಾಗ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ವ, ಆ ಮಿಡಲಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 3 ಚೈನ್ಸ್ ಹಾಕ್ಬಿಟ್ಟು ನೆಕ್ಸ್ಟ್ 2 ಲಾಕ್ ಮಿಡಲಲ್ಲಿ ಒಂದು ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ 6 ಚೈನ್ ಈ 6 ಚೈನ್ ಗ್ಯಾಪಲ್ಲಿ 12 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಹನ್ನೆರಡು ಹಾಫ್ ಡಬಲ್ ಕ್ರೋಶ ಆದಮೇಲೆ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ, ಈ ಮಿಡಲಲ್ಲಿ ಹೋಗಿ ಒಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 3 ಚೈನ್ಸ್ ಹಾಕಿ ಈ ಮಿಡಲಲ್ಲಿ ಲಾಕು ಮತ್ತು ಇಲ್ಲಿ ಹಾಫ್ ಡಬಲ್ ಕ್ರೋಶ. ಇದೇ ಥರ ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡೋಣ. ನೋಡಿ, ಇದು ಸೆಕೆಂಡ್ ಸ್ಟೆಪ್ಪು ಫಿನಿಶ್ ಆಯಿತು. ಈ ಥರ ಬಂದಿದೆ ಸೆಕೆಂಡ್ ಸ್ಟೆಪ್ಪು. ಲಾಸ್ಟ್ ಸ್ಟೆಪ್ ನೋಡೋಣ ಹೇಗೆ ಹಾಕೋದು ಅಂತ. ಈಗ ಇನ್ನೊಂದು ಕಲರ್ ತೊಗೊಂಡಿದ್ದೀನಿ. ಇಲ್ಲಿ 3 ಟೈಮ್ಸ್ ಲಾಕ್ ಮಾಡಿದ್ನಲ್ಲ, ಅದರಲ್ಲಿ ಒಂದರಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ದಾರ ಲಾಕ್ ಆದಮೇಲೆ 3 ಚೈನ್, ಇದು ಕುಚ್ಚಿಗೋಸ್ಕರ ಇಲ್ಲಿ ಲಾಕಲ್ಲಿ ಲಾಕ್ 2 ಮಧ್ಯದಲ್ಲಿ ಲಾಕ್ ಮಾಡಿರ್ತೀನಲ್ಲ, ಆ ಲಾಕಲ್ಲಿ ಲಾಕ್ ಮಾಡಬೇಕೀಗ. ಇಲ್ಲಿ ಲಾಕ್ ಮಾಡಿದ್ದೀನಿ, ಆ ಲಾಕಲ್ಲಿ ಲಾಕ್ ಆದಮೇಲೆ ಇಲ್ಲಿ 12 ಹಾಫ್ ಡಬಲ್ ಕ್ರೋಶ ಇದ್ದಾವೆ. 12 ಹಾಫ್ ಡಬಲ್ ಕ್ರೋಶ ಮೇಲೆ ಒಂದೊಂದು ಸಿಂಗಲ್ ಚೈನ್ ಮಾಡ್ಕೊಳ್ತಾ ಹೋಗೋಣ. ಈ ಹಾಫ್ ಡಬಲ್ ಕ್ರೋಶ ಮೇಲೆ ಗ್ಯಾಪ್ ಇರುತ್ತೆ ನೋಡಿ, ಇದು ಪಾಯಿಂಟ್, ಇದು ಗ್ಯಾಪು. ಆ ಗ್ಯಾಪಲ್ಲಿ ಹೋಗಿ ದಾರ ತಗೊಂಡು ಬಂದು ಲಾಕ್ ಮಾಡೋದು. ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ದಾರ ತಗೊಂಡು ಬಂದು ಲಾಕ್ ಮಾಡೋದು. ಎಷ್ಟು 1 2 ಲಾಕ್ 3 4 5 6 ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ಲಿ ತೆಗೆದುಬಿಟ್ಟು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡೋಣ ಇಲ್ಲಿಗೆ. ಆದಮೇಲೆ ನೆಕ್ಸ್ಟ್ ಇನ್ನು 6 12ರಲ್ಲಿ ಇನ್ನು 6
ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು ಈ ಕಡೆಗೆ. ನೋಡಿ ಈ ಥರ ಬರುತ್ತೆ ಡಿಸೈನು. ಇನ್ನು ಫಿನಿಶ್ ಆದಮೇಲೆ ತೋರಿಸ್ತೀನಿ. ಲಾಕ್ ಆದಮೇಲೆ ಈಗ 3 ಚೈನ್ ಹಾಕ್ಬಿಟ್ಟು ಇಲ್ಲಿ ಫಸ್ಟ್ ಒಂದು ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಲಾಕ್, ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ಲ ಟೂ ಲಾಕ್ಸ್ ಮಧ್ಯದಲ್ಲಿ ಒಂದು ಲಾಕ್ ಮಾಡಿ ಆ ಲಾಕಲ್ಲಿ ಲಾಕ್ ಆದಮೇಲೆ 12 ಹಾಫ್ ಡಬಲ್ ಕ್ರೋಶ ಮೇಲಿನ ಗ್ಯಾಪಲ್ಲಿ 6 ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. 3 4 5 6 6 ಹಾಫ್ ಡಬಲ್ ಕ್ರೋಶ 6 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಒಂದು ಬೀಡ್ ಆ್ಯಡ್ ಆದಮೇಲೆ ಮತ್ತೆ 6 ಸಿಂಗಲ್ ಕ್ರೋಶ ಮಾಡಬೇಕು. ಆರು ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ಡಿಸೈನ್ ಈ ಥರ ಬರುತ್ತೆ. ಮೂರು ಚೈನ್ ಹಾಕ್ಬಿಟ್ಟು ಲಾಕಲ್ಲಿ ಲಾಕ್. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡೋಣ. ಲಾಸ್ಟಲ್ಲಿ ತೋರಿಸ್ತೀನಿ ಫಿನಿಶ್ ಆದಮೇಲೆ. ನೋಡಿ ಇದು ಫಿನಿಶ್ ಆಗಿದೆ, ಕುಚ್ಚು ಕಟ್ಟಿದ್ದೀನಿ ಯಾವ ಥರ ಬಂದಿದೆ ಅಂತ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಮರಿದರೆ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.